ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 750 ಗ್ರಾಮ್ ಮಟನ್, 1 ಕಟ್ಟು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, ಅರ್ಧ ಕಟ್ಟು ಪುದೀನ ಮಿಂಟ್ ಲೀವ್ಸ್, 10 ಹಸಿಮೆಣಸು ಗ್ರೀನ್ ಚಿಲ್ಲಿ. ಇದು ಖಾರ ಉಂಟು, ಸೊ ನಾನು 10 ಹಾಕ್ಕೊಳ್ತಾ ಇದ್ದೇನೆ, ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಅರ್ಧ ಈರುಳ್ಳಿ. ಸೊ ಇಷ್ಟನ್ನು ನಾವು ರುಬ್ಬಲಿಕ್ಕಿದ್ದೇವೆ, ಗ್ರೈಂಡ್ ಮಾಡಲಿಕ್ಕಿದ್ದೇವೆ ಇಷ್ಟನ್ನು. ಆನಂತರ ಇಲ್ಲಿ ಅರ್ಧ ಕಟ್ನಷ್ಟು ಮೇಥಿ ಲೀವ್ಸ್ ಮೆಂತ್ಯ ಸೊಪ್ಪು, 1.5 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 10 ಕಾಳು ಕರಿಮೆಣಸು ಪೆಪ್ಪರ್ ಕಾರ್ನ್ಸ್, ಇಲ್ಲಿ ಒಂದು 10 ಕ್ಲೋವ್ಸ್ ಲವಂಗ ತಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಅರಸಿನ ಟರ್ಮರಿಕ್, 2 ಮೀಡಿಯಂ ಸೈಜ್ ಟೊಮ್ಯಾಟೊ, ಇಲ್ಲಿ ನಾನು 1.5 ಈರುಳ್ಳಿ ಹಾಕ್ಕೊಂಡಿದ್ದೇನೆ, ದೊಡ್ಡ 1.5 ಈರುಳ್ಳಿ, ಅರ್ಧ ಲೆಮನ್, 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಇದನ್ನು ನಾವು ಗ್ರೈಂಡ್ ಮಾಡುವ, ರುಬ್ಕೊಳ್ಳುವ. ಕುಕ್ಕರ್ ನಾನು ಬಿಸಿಗಿಟ್ಟಿದ್ದೇನೆ, 1 ಟೇಬಲ್ ಸ್ಪೂನ್ ಗೀ ತುಪ್ಪ ಹಾಕೋಣ, ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಳ್ಬೋದು. ಫ್ಲೇಮನ್ನು ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ಹೋಲ್ ಸ್ಪೈಸಸ್ ಹಾಕೋಣ, ಚಕ್ಕೆ ಲವಂಗ ಕರಿಮೆಣಸು. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ ತುಪ್ಪದಲ್ಲಿ, ಆಗ ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ಈರುಳ್ಳಿ ಆನಿಯನ್ ಹಾಕೋಣ, ಆನಂತರ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಈರುಳ್ಳಿಯನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿ ಹಾಕ್ತಾ ಇದ್ದೇನೆ, ಆಗ ಟೇಸ್ಟ್ ಒಳ್ಳೆಯದಾಗ್ತದೆ. ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಒಳ್ಳೆ ರೀತಿ ಬ್ರೌನ್ ಕಲರ್ ಬಂದಿದೆ, ಈ ರೀತಿ ಫ್ರೈ ಆಗಬೇಕು, ಆಗನೇ ಪದಾರ್ಥ ಟೇಸ್ಟ್ ಆಗೋದು. ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನು ಸಹ ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗಬೇಕು. ಈಗ ಟೊಮೆಟೊ ಹಾಕೋಣ, ಟೊಮೆಟೊ ಸಹ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾವು ರುಬ್ಬಿದ ಗ್ರೀನ್ ಮಸಾಲ ಪೇಸ್ಟ್ ಹಾಕೋಣ, ಆನಂತರ ಅದರೊಟ್ಟಿಗೆ ಟರ್ಮರಿಕ್ ಅರಸಿನ ಸಹ ಹಾಕೋಣ. ಈಗ ನಾವಿದು ಗ್ರೀನ್ ಮಸಾಲ ಪೇಸ್ಟ್ ಸಹ ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು, ಇದರದ್ದು ಸಹ ಹಸಿ ವಾಸನೆ ಹೋಗೋ ತನಕ. ಮಸಾಲೆದೆಲ್ಲ ಹಸಿ ವಾಸನೆ ಹೋಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿಟ್ಟ ಮಟನ್ ಹಾಕೋಣ, ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನೋಡ್ಕೊಂಡು ಸ್ವಲ್ಪ ವಾಟರ್ ನೀರು ಹಾಕೊಳ್ಳುವ, ಒಂದು ಅರ್ಧದಿಂದ ಮುಕ್ಕಾಲು ಲೋಟ ಹಾಕೊಂಡ್ರೆ ಸಾಕು. ಪುನಃ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಮೀಡಿಯಂ ಫ್ಲೇಮಲ್ಲಿ ನಾನು 5 ವಿಸಿಲ್ಸ್ ಕೊಡ್ತೇನೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಅಲ್ಲಿ ತೆಗೆದಿದ್ದೇನೆ. ಮಟನ್ ಸಾಫ್ಟ್ ಆಗಿದೆ. ಈಗ ನಾವು ಫ್ಲೇಮನ್ನು ಆನ್ ಮಾಡ್ಕೊಳ್ಳುವ, ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಗ್ರೇವಿ ಡ್ರೈ ಆಗಬೇಕಿದು, ಡ್ರೈ ಆದರೆ ಟೇಸ್ಟ್, ತುಂಬ ತೆಳು ಮಾಡಬೇಡಿ. ಆನಂತರ ಲೆಮನ್ ಜ್ಯೂಸ್ ಹಾಕೋಣ, ಮೆಂತ್ಯ ಸೊಪ್ಪು ಸಹ ಬೇಯಲಿ, ಆನಂತರ ಗ್ರೇವಿ ಸಹ ಸ್ವಲ್ಪ ದಪ್ಪ ಆಗಲಿ. ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ ಮೆಂತ್ಯ ಸೊಪ್ಪನ್ನು.
ಮೆಂತ್ಯ ಸೊಪ್ಪು ಸಹ ಬೆಂದಿದೆ. ಈಗ ನಾನು ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಸ್ವಲ್ಪ ಗ್ರೇವಿಯನ್ನು ಡ್ರೈ ಆಗಲಿಕ್ಕೆ ಬಿಡುವ. ಈ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಸ್ವಲ್ಪ ಡ್ರೈ ಮಾಡುವ. ಮೇಥಿ ಮಟನ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ರೋಟಿ, ಚಪಾತಿ, ಈವನ್ ಅನ್ನದ ಜೊತೆ ಸರ್ವ್ ಮಾಡ್ಬೋದು.